ಟಿವಿ5 ನ್ಯೂಸ್ಗೆ ಸ್ವಾಗತ. ನಾನು ನೀತಿ. ಅಂಜನಾದ್ರಿ ದೇವಸ್ಥಾನಕ್ಕೆ ಬಂಗಾರದ ಆಭರಣ ದೇಣಿಗೆ ವಿಚಾರ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಂಗಾರ ಅಸಲಿ ಅಂತ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಅಕ್ಕಸಾಲಿಗರು ಭಕ್ತರು ನೀಡಿರುವಂಥ ಆಭರಣ ಮತ್ತೊಮ್ಮೆ ಪರಿಶೀಲನೆ ಮಾಡಲಾಗುತ್ತೆ. ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಅಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಂಗಾರ ಇದೆಯೋ ಇಲ್ವೋ ಇನ್ನೊಂದು ಮತ್ತೊಂದು ಅಂತ, ಅದಕ್ಕೆ ಕ್ಲಾರಿಟಿ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ. ಇದೀಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಪಷ್ಟನೆ ನೆಸೆಸಿಟಿ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದು ಹಲವು ಆ್ಯಂಗಲ್ಸನ್ನು ಕೂಡ ಪಡ್ಕೊಳ್ತಾ ಇತ್ತು. ಇದೀಗ ಈ ಬಂಗಾರದ ಆಭರಣ ದೇಣಿಗೆಯ ವಿಚಾರಕ್ಕೆ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರೇ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಬಂಗಾರ ಅಸಲಿ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಕ್ಕಸಾಲಿಗರು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಬೇರೆ ಮಿಕ್ಸ್ ಇದೆ, ಇಲ್ಲ ಶೋ ಆಫ್ ಮಾಡಿದ್ರು, ಇನ್ನೊಂದು ಮತ್ತೊಂದು, ಈ ಥರದ ಆರೋಪಗಳು ಕೇಳಿ ಬಂದಿತ್ತು. ದೇವಸ್ಥಾನದ ವಿಚಾರಕ್ಕೆ ದೇಣಿಗೆ ಕೊಡೋ ವಿಚಾರಕ್ಕೂ ಕೂಡ ಇದೆಲ್ಲ ಅವಶ್ಯಕತೆ ಇದೆಯಾ, ನೆಸೆಸಿಟಿ ಇದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿತ್ತು. ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಇದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾ ಇರೋದು ಉತ್ತಮ ಅಂತ ಅನ್ನಿಸ್ತಾ ಇದೆ. ಭಕ್ತರು ನೀಡಿರುವಂಥ ಆಭರಣ ಮತ್ತೊಮ್ಮೆ ಪರಿಶೀಲನೆ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೊಂದು ಕ್ಲಾರಿಟಿ ಬೇಕಾಗಿತ್ತು, ಹಾಗಾಗಿ ಅದನ್ನು ಚೆಕ್ ಮಾಡೋದಕ್ಕೆ ಅಂತ ಅಕ್ಕಸಾಲಿಗರಿಗೆ ತಿಳಿಸಲಾಗಿತ್ತು. ಇದೀಗ ಅಕ್ಕಸಾಲಿಗರು ಸ್ಪಷ್ಟನೆ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. $250 to $300, 1 kg ಹಿಂಗೆಲ್ಲ ಬೇರೆ ಬೇರೆ ರಿಪೋರ್ಟ್ ಕೊಟ್ಟಿರೋದ್ರಿಂದ ನಾವು ಹಟ್ಟಿ ಗೋಲ್ಡ್ ಮೈನ್ಗೂ ಕೂಡ ಫೋನ್ ಮಾಡಿದ್ವಿ, ಇದನ್ನು ಪರಿಶೀಲನೆ ಮಾಡೋಕ್ಕಾಗುತ್ತೇನೋ ಅಂತ. ಅವರು ಇಲ್ಲ ನಾವು ಮಾಡೋಕ್ಕೆ ಬರಲ್ಲ, ಅದು ಬೇಕಾದ್ರೆ ನೀವು ಅಸೇಯರ್ಸ್ ಹತ್ರ ಮಾಡಿಸಿ BIS ಹಾಲ್ಮಾರ್ಕ್ದವ್ರು ಅಂತ ಹೇಳಿದ್ರು. ಒಬ್ಬರು CEO ಮರ್ಲೇಚಾ ಅಸೇಯರ್ಸ್ ಅನ್ನೋರಿಗೆ ನಾವು ಮೇಲ್ ಕಳಿಸಿದ್ವಿ. ಅವರು ಅದನ್ನು ವೆರಿಫೈ ಮಾಡಿ, ಇದು ಆಲ್ರೆಡಿ ನೀವು ಪ್ಲೇಟ್ ಮಾಡಿ ಅದರ ಮೇಲೆ ಹಚ್ಚಿರೋದ್ರಿಂದ ಇಟ್ ಕೆನಾಟ್ ಬಿ ಅಸರ್ಟೈನ್ಡ್ ಸಿನ್ಸ್ ಇಟ್ ಈಸ್ ಕಂಟೈನ್ಡ್ ಆನ್ ದ ಪ್ಲೇಟೆಡ್ ಆನ್ ದ ಕಾಪರ್ ಮೆಟಲ್ ಅಂತ ರಿಪ್ಲೈ ಕೊಟ್ಟಿದ್ದಾರೆ. ಸೊ ಇದನ್ನು ವೆರಿಫೈ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಿತ್ತೋ ಅದನ್ನೆಲ್ಲವನ್ನು ಪ್ರೊಸೀಜರನ್ನು ನಾವು ಮಾಡ್ಕೊಂಡಿದ್ದೀವಿ. ಈ ರೀತಿ $250 to $300, 1 kg ಹಿಂಗೆಲ್ಲ ಬೇರೆ ಬೇರೆ ರಿಪೋರ್ಟ್ ಕೊಟ್ಟಿರೋದ್ರಿಂದ ನಾವು ಹಟ್ಟಿ ಗೋಲ್ಡ್ ಮೈನ್ಗೂ ಕೂಡ ಫೋನ್ ಮಾಡಿದ್ವಿ, ಇದನ್ನು ಪರಿಶೀಲನೆ ಮಾಡೋಕ್ಕಾಗುತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಒಂದು ಕ್ಲಾರಿಟಿ ಬೇಕಾಗಿತ್ತು ಈ ವಿಚಾರದಲ್ಲಿ, ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗಿತ್ತು. ಸೊ ಇದೀಗ ಹೇಗೆ ಸ್ಪಷ್ಟನೆ ಸಿಗ್ತಾ ಇದೆ? ನೀತಿ ಏನಂತಂದ್ರೆ, ಹನುಮಾನ್ ಜನ್ಮಸ್ಥಳ ಅಂತ ಅದು ಅಂಜನಾದ್ರಿ ಪರ್ವತ ಇರುವುದು. ಈ ಕಾರಣಕ್ಕಾಗಿ ಸ್ವತಃ ಆ ಭಾಗದ ಶಾಸಕರಂತ ಜಗನ್ನಾಥ ರೆಡ್ಡಿ ಅವರು ಅವರ ಆಪ್ತರಿಗಂತೂ ಮಹೇಶ್ ರೆಡ್ಡಿ ಮೂಲಕ ಬರೋಬ್ಬರಿ $2.5 ಕೋಟಿ ಮೌಲ್ಯದ ಆಭರಣವನ್ನ, ಕೆಲವೊಂದಿಷ್ಟು ಏನ್ ಬಂಗಾರದ ಆಭರಣವನ್ನ ಸ್ವತಃ ಅಂಜನಾದ್ರಿ ಬೆಟ್ಟಕ್ಕೆ ಅರ್ಪಣೆ ಮಾಡಿದ್ರು. ತದನಂತರ ಕೆಲವಷ್ಟು ಬೆಳವಣಿಗೆಗಳಾದವು. ಆ ಬೆಳವಣಿಗೆ ತದನಂತರ ಮಹೇಶ್ ರೆಡ್ಡಿ ಸೇರಿದಂತೆ ಶಾಸಕ ಜಗನ್ನಾಥ ಕೂಡ ಅಸಮಾಧಾನಕ್ಕೆ ಕಾರಣ ಇತ್ತು. ಕಾರಣ ಏನಂತಂದ್ರೆ, ಏನು ಆಭರಣ ನೀಡಿರ್ತಾರೆ ಆಭರಣದಲ್ಲಿ ಸಂಪೂರ್ಣವಾಗಿ ಅಂದ್ರೆ ಏನು 1400 ಗ್ರಾಮ್ ಅನ್ನ ಬಂಗಾರದ ಆಭರಣವನ್ನ ನೀಡಿರ್ತಾರೆ, ಅಂದ್ರೆ ಸರಿ ಸುಮಾರು $2.5 ಕೋಟಿ ಮೌಲ್ಯದ. ಆದ್ರೆ ಜಿಲ್ಲಾಧಿಕಾರಿಗಳು ಕೆಲವಷ್ಟು ಬಂಗಾರದ ಏನ್ ತಜ್ಞರಿರ್ತಾರೆ ಅದು ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಕೇವಲ 300 ಗ್ರಾಮ್ ಮಾತ್ರ ಬಂಗಾರ ಇರುತ್ತದೆ, ಉಳಿದಂತೆ ತಾಮ್ರ ಇರುತ್ತದೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ತದನಂತರ ಬಹಳಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಇದೀಗ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಏನು ಆ ಬಂಗಾರವನ್ನ ಖರೀದಿ ಮಾಡಿರ್ತಾರೆ ಆ ಇನ್ವಾಯ್ಸ್ ಮತ್ತು ಅದ್ರ ಜೊತೆಗೆ ಆಭರಣದ ಸಂಪೂರ್ಣವಾದಂತ ದಾಖಲೆಯನ್ನ ಇದೀಗ ಮಹೇಶ್ ರೆಡ್ಡಿ ಅವರ ಏನಂದ್ರೆ ಆಪ್ತರು ಹೋಗಿ ಜಿಲ್ಲಾಧಿಕಾರಿಗಳು ಸಬ್ಮಿಟ್ ಮಾಡಿರುತ್ತದೆ. ಜಿಲ್ಲಾಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡಿದಾಗ ಈಗ ಸ್ಪಷ್ಟನೆ ಕೊಟ್ಟಿರುತ್ತದೆ. ಹೌದು, ಈಗಾಗಲೇ ಎಲ್ಲ ಸಂಪೂರ್ಣವಾದ ದಾಖಲೆಗಳನ್ನ ಮತ್ತು ಅದ್ರ ಜೊತೆಗೆ ಅದನ್ನು 1400 ಗ್ರಾಮ್ ಅಂದ್ರೆ ಬರೋಬ್ಬರಿ ಏನಂದ್ರೆ 1.5 kg ಆಗುತ್ತೆ ಅನ್ಸುತ್ತೆ. ಆ 1.5 kg ಇನ್ನು ಬಂಗಾರವನ್ನ ಸ್ವತಃ ಮಹೇಶ್ ರೆಡ್ಡಿ ಅವರು ನೀಡಿದ್ದಾರೆ. ಇನ್ನೊಮ್ಮೆ ಮತ್ತೆ ಪರಿಶೀಲನೆ ಮಾಡ್ತೀವಿ. ಕೆಲವೊಂದಿಷ್ಟು ಗೊಂದಲ ಕಾರಣದಿಂದಾಗಿ ಈ ರೀತಿ ಆಗಿರ್ಬೋದು, ಆದ್ರೆ ಸಂಪೂರ್ಣವಾಗಿ ಎಲ್ಲ ದಾಖಲೆಗಳನ್ನ ನೀಡಿದ್ದಾರೆ. ಆ ಕಾರಣಕ್ಕಾಗಿ ಮತ್ತೆ ಪರಿಶೀಲನೆ ಮಾಡ್ತೀವಿ ಮತ್ತು ಬಂಗಾರವನ್ನ ಪರಿಶೀಲನೆ ಮಾಡಿ ತದನಂತರ ಆ ಬಂಗಾರವನ್ನ ನಾವು ತೆಗೆದುಕೊಂಡು ಟ್ರೆಜರಿಗೆ ಇಡ್ತೀವಿ ಅಂತ ಹೇಳಿರ್ತು. ಒಟ್ಟಾರೆ ಕೆಲವೊಂದಿಷ್ಟು ಏನಂದ್ರೆ ಜಿಲ್ಲಾಧಿಕಾರಿಗಳು ಕೆಲವೊಂದಿಷ್ಟು ಅಧಿಕಾರಿಗಳು ಏನಂದ್ರೆ ಆತುರದಲ್ಲಿ ಕೆಲವೊಂದಿಷ್ಟು ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲ, ಕೇವಲ 300 ಗ್ರಾಮ್ ಮಾತ್ರ ಇರುವಂತದ್ದು, ಇನ್ನು 1400 ಗ್ರಾಮ್ ಅನ್ನ ನೀಡಿಲ್ಲ, ಸಂಪೂರ್ಣವಾಗಿ ನೀಡಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟದಂತಂದ್ರೆ ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಇದೀಗ
ಸ್ವತಃ ದಾಖಲೆಗಳನ್ನ ಸಬ್ಮಿಟ್ ಮಾಡಿದಾಗ ಅಧಿಕಾರಿಗಳು ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಹೌದು ಕೂಡ ಈಗೆಲ್ಲ ಸಂಪೂರ್ಣವಾದ ದಾಖಲೆ ನೀಡಿದ್ದಾರೆ ಮತ್ತು ಅದ್ರ ಜೊತೆಗೆ ಏನ್ ಬಂಗಾರ ಖರೀದಿ ಮಾಡಿದ ಸಂದರ್ಭದಲ್ಲಿ ಬಂಗಾರದ ಖರೀದಿ ಮಾಡಿದಂತ ಇನ್ವಾಯ್ಸ್ ಕೂಡ ನೀಡಿದ್ದಾರೆ ಅಂತದ್ದು. ಅದ್ರ ಜೊತೆಗೆ ಆ ಬಂಗಾರ ತಯಾರು ಮಾಡಿದ ಯಾರಿದ್ದಾರೆ ಅವರು ಕೂಡ ಏನಂದ್ರೆ ಈಗ ತಯಾರು ಮಾಡಿದಂತ ದಾಖಲೆಗಳನ್ನ ನೀಡಿದ್ದಾರೆ. ಈ ಕಾರಣಕ್ಕಾಗಿ ಸಂಪೂರ್ಣವಾಗಿ ಬಂಗಾರ ಇರುವಂತದ್ದು ಮಾಹಿತಿ ಸ್ಪಷ್ಟವಾಗಿ ಗೊತ್ತಿರ್ತದೆ. ಆದ್ರೂ ಕೂಡ ಇನ್ನೊಮ್ಮೆ ಏನಂದ್ರೆ ಅಟ್ಟಿ ಗೋಲ್ಡ್ ಮಾಡಿಸಿದ್ರೆ ಅವರನ್ನ ತಜ್ಞರ ಮೂಲಕ ಮತ್ತೆ ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ಸಂಪೂರ್ಣವಾದಂತ ಈ ಬಂಗಾರ ಇದೆ ಅದನ್ನು ಸ್ವಾಧೀನಪಡಿಸ್ಕೊತೀವಿ, ಯಾವುದೇ ಕಾರಣಕ್ಕೂ ನಾವು ಹಿಂತಿರುಗಿಸಲ್ಲ ಅಂತ ಹೇಳಿ ಹೇಳಿರ್ತದ್ದು. ಈಗ ಇದರಿಂದಾಗಿ ಅಂದ್ರೆ ಕೆಲವೊಂದಿಷ್ಟು ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಬಂಗಾರ ನೀಡಿರುವಂತದ್ದು ಮತ್ತೆ ಬಂಗಾರ ನೀಡಿಲ್ಲ ಅಂತ ಹೇಳಿ ಮಾತಾಡ್ತಿದ್ರು. ಇದರ ನಡುವೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ಬೇಡ, ಯಾಕಂದ್ರೆ ನನ್ನ ಆಪ್ತರಂತ ಮಹೇಶ್ ರೆಡ್ಡಿ ಅವರು ಸಂಪೂರ್ಣವಾದ ಬಂಗಾರ ನೀಡಿದ್ದಾರೆ, ಈ ರೀತಿ ಅಪಪ್ರಚಾರ ಮಾಡೋದು ಬೇಡ ಅಂತ ಹೇಳಿ ಕೊಟ್ಟಿರುವಂತದ್ದು. ಇದೀಗ ಸ್ವತಃ ಅಧಿಕಾರಿಗಳು ಸ್ಪಷ್ಟನೆ ನೀಡುತ್ತಿದ್ದಂತೆ ಎಲ್ಲ ಪ್ರಕರಣಕ್ಕೆ ಮೊದಲ ಹಂತವಾಗಿ ಸುಖಾಂತ ಬಂದಿರುತ್ತದ್ದು. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.